My precious and loving children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ಮತ್ತು ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise was given to us is from Hosea chapter 14 verse 6. ನಮಗೆ ಈ ದಿನಕ್ಕೆ ಕೊಡಲ್ಪಟ್ಟ ದೇವರ ವಾಗ್ದಾನ ವಚನವು ಹೋಶೇಯ 14:6 His young shoots will grow, his splendor will be like an olive tree. ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು. About whom it is mentioned here? ಇಲ್ಲಿ ಯಾರ ಬಗ್ಗೆ ಹೀಗೆ ಹೇಳಲ್ಪಟ್ಟಿದೆ? About the people of Israel, it is mentioned here in a beautiful way. ಇಸ್ರಾಯೇಲಿನ ಜನರ ಬಗ್ಗೆ ಬಹಳ ಸುಂದರವಾಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. If you read Psalm 135 verse 4, it says, "For the Lord has chosen Israel for himself, for his special treasure." ಕೀರ್ತನೆಗಳು 135:4 ವಚನವು ಹೀಗೆ ಹೇಳುತ್ತದೆ, ಯಾಹುವು ಯಾಕೋಬನ ವಂಶದವರಾದ ಇಸ್ರಾಯೇಲ್ಯರನ್ನು ಸ್ವಕೀಯ ಜನರನ್ನಾಗಿ ಆದುಕೊಂಡನಲ್ಲ. Yes, the people of Israel, they were chosen by the Lord. ಹೌದು, ಇಸ್ರಾಯೇಲ್ಯರು ದೇವರಿಂದ ಆಯ್ದುಕೊಳ್ಳಲ್ಪಟ್ಟಿದ್ದರು. Israel for himself, for his special treasure. ಇಸ್ರಾಯೇಲ್ಯರು ಆತನ ಸ್ವಕೀಯ ಜನರಾಗಿ ಆದುಕೊಳ್ಳಲ್ಪಟ್ಟಿದ್ದರು. And Isaiah 44 verse 21 says, ಏಷಾಯ 44:21 ವಚನ ಹೇಳುತ್ತದೆ, "Remember these, O Jacob and Israel, for you are my servant. I have formed you, you are my servant. O Israel, you will not be forgotten by me." This is what the Lord says about Israel. ಯಾಕೋಬೇ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ. ನನ್ನ ಸೇವಕನಾಗಿದ್ದೀಯಲ್ಲವೇ? ಇಸ್ರಾಯೇಲೇ, ನಾನು ನಿನ್ನನ್ನು ನಿರ್ಮಿಸಿದೆನು, ನೀನು ನನ್ನ ಸೇವಕನು, ನಿನ್ನನ್ನು ಮರೆತು ಬಿಡೆನು ಅನ್ನುತ್ತಾನೆ. In the same way, my children of God, if you accept Jesus as Savior, you are the child of God. ಇದೇ ರೀತಿಯಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ, ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ ನೀನು ದೇವರ ಮಗು. Isaiah 48 verse 17 says, "Thus saith the Lord your Redeemer, the Holy One of Israel, I am the Lord your God, who teaches you to profit, who leads you by the way you should go." ಏಷಾಯ 48:17 ಹೀಗೆ ಹೇಳುತ್ತದೆ, ನಿನ್ನ ವಿಮೋಚಕನೂ ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ. If you read the Old Testament, you can read how the Israelites were chosen by the Lord and they were drawn by the Lord and they were so close to the Lord. ನೀವು ಹಳೆ ಒಡಂಬಡಿಕೆಯನ್ನು ಓದುವುದಾದರೆ ದೇವರು ಇಸ್ರಾಯೇಲರನ್ನು ಹೇಗೆ ಆದುಕೊಂಡನು, ಅವರು ಹೇಗೆ ಎಳೆಯಲ್ಪಟ್ಟರು, ಹೇಗೆ ಆತನು ಅವರ ಹತ್ತಿರದಲ್ಲಿದ್ದನು ಎಂದು ನೋಡುತ್ತೇವೆ. The Lord says, "I have formed you, you are my servant. O Israel, you will not be forgotten by me." ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ನಿರ್ಮಿಸಿದೆನು, ನೀನು ನನ್ನ ಸೇವಕನು. ಇಸ್ರಾಯೇಲೇ, ನಾನು ನಿನ್ನನ್ನು ಮರೆತು ಬಿಡೆನು. Even today, as Paul writes in Galatians chapter 2 verse 20, my friends, we can receive the same blessing. ಪೌಲನು ಗಲಾತ್ಯ 2:20 ಬರೆದಂತೆ ಈ ಆಶೀರ್ವಾದಗಳನ್ನು ನಾವು ಕೂಡ ಪಡೆಯಬಹುದು. How to have such a close walk with the Lord? ಆತನೊಂದಿಗೆ ಇಂಥ ಆತ್ಮೀಯವಾದ ಸಂಬಂಧವನ್ನು ಹೇಗೆ ಹೊಂದುವುದು? Galatians 2:20, Paul writes, "I have been crucified with Christ. It is no longer I who live, but Christ lives in me, and the life which I now live in the flesh, I live by faith in the Son of God, who loved me and gave himself for me on the cross." ಗಲಾತ್ಯ 2:20 ಪೌಲನು ಹೇಳುತ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. So many blessings God has prepared for you, my brother, my sister. ನಿಮಗೋಸ್ಕರ ಅನೇಕ ಆಶೀರ್ವಾದಗಳನ್ನು ದೇವರು ಸಿದ್ಧಪಡಿಸಿದ್ದಾನೆ ಸಹೋದರ ಸಹೋದರಿಯರೇ. Have you given your life to the Lord? ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀರೋ? Have you accepted Jesus as Savior? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ನೀವು ಅಂಗೀಕರಿಸಿದ್ದೀರೋ? Are you washed by the blood of Jesus Christ? ಯೇಸುವಿನ ರಕ್ತದಿಂದ ನೀವು ತೊಳೆಯಲ್ಪಟ್ಟಿದ್ದೀರೋ? Yes, even now you can submit your life. You can bring everything in the hands of God and He will give you the greatest blessing. All these blessings to have a close communion with the Lord. ಈಗ ಕೂಡ ನೀವು ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬಹುದು, ಎಲ್ಲವನ್ನೂ ದೇವರ ಹಸ್ತಕ್ಕೆ ಒಪ್ಪಿಸಬಹುದು. ಆಗ ನೀವು ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು, ಹೇರಳವಾದ ಆಶೀರ್ವಾದಗಳನ್ನು ಪಡೆಯಬಹುದು.
Shall we pray? ನಾವು ಪ್ರಾರ್ಥಿಸುವ. Father, those who are looking unto you, you know their heart's desire. ತಂದೆಯೇ, ಯಾರೆಲ್ಲ ನಿನ್ನನ್ನು ದೃಷ್ಟಿಸುತ್ತಿದ್ದಾರೋ ಅವರ ಹೃದಯವನ್ನು ಬಲ್ಲಾತನಾಗಿದ್ದಿ. Everyone's heart is an open book before you, O Father. ತಂದೆಯೇ, ಪ್ರತಿಯೊಬ್ಬರ ಹೃದಯವು ನಿನಗೋಸ್ಕರ ತೆರೆಯಲ್ಪಟ್ಟಿದೆ. Those who want salvation, Lord, give them the salvation. ಯಾರಿಗೆ ರಕ್ಷಣೆ ಬೇಕಾಗಿದೆಯೋ ತಂದೆಯೇ ಅವರಿಗೆ ರಕ್ಷಣೆಯನ್ನು ದಯಪಾಲಿಸು. Cleanse their lives, Father. ತಂದೆಯೇ ಅವರ ಜೀವಿತವನ್ನು ಶುದ್ಧಿಸು. Give them salvation right now. ಈಗಲೇ ಅವರಿಗೆ ರಕ್ಷಣೆಯನ್ನು ದಯಪಾಲಿಸು. Let them become your children. ಅವರು ನಿನ್ನ ಮಕ್ಕಳಾಗಲಿ. Bless them, Lord. ಅವರನ್ನು ಆಶೀರ್ವದಿಸು. Give them all the other blessings. ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ದಯಪಾಲಿಸು ದೇವರೇ. Give them grace to have a close communion with you, O Father. ಅವರು ನಿನ್ನೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದುವಂತೆ ಮಾಡು ದೇವರೇ. Make them your children. ಅವರು ನಿನ್ನ ಮಕ್ಕಳಾಗುವಂತೆ ಮಾಡು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.